ಬಹುಜನ ನಾಯಕ ಜಯ ಭೀಮ ಅಮರಗೊಳಿಸುವೆವು ನಿನ್ನ ನಾಮ. ಬಹುಜನ ನಾಯಕ ಜಯ ಭೀಮ ಅಮರಗೊಳಿಸುವೆವು ನಿಮ್ಮ ನಾಮ. ಬಹುಜನ ನಾಯಕ ಜಯ ಭೀಮ ಅಮರಗೊಳಿಸುವೆವು ನಿನ್ನ ನಾಮ. ಬಹುಜನ ನಾಯಕ ಜಯ ಭೀಮ ಅಮರಗೊಳಿಸುವೆವು ನಿಮ್ಮ ನಾಮ. ಶಪಥ ಕೈಯುವೆವು ಹಿಂದೇನೆ ಈ ದೇಶ ಆಳುವೆವು ನಿಮ್ಮನೆ. 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 ಬಹುಜನ ನಾಯಕ ಜಯ ಭೀಮ ಅಮರಗೊಳಿಸುವೆವು ನಿಮ್ಮ ನಾಮ. ಬಹುಜನ ನಾಯಕ ಜಯ ಭೀಮ ಅಮರಗೊಳಿಸುವೆವು ನಿಮ್ಮ ನಾಮ. ನಾಗಕುಲದ ನನ್ನವರ ಚರಿತೆಯ ನಾಡಿನ ಪುಟದಲ್ಲಿ ಬರೆಯುವೆವು. 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 ಈ ನಾಡಿನುದ್ದಕ್ಕೂ ನೀಲಿ ಬಾವುಟ ಅಭಿಮಾನವ ಎತ್ತಿರಿಯುವೆವು. ಈ ನಾಡಿನುದ್ದಕ್ಕೂ ನೀಲಿ ಬಾವುಟ ಅಭಿಮಾನಕ್ಕೆ ಎತ್ತಿಡಿಯುವೆವು. ಈ ನಾಡಿನುದ್ದಕ್ಕೂ ನೀಲಿ ಬಾವುಟ ಅಭಿಮಾನವ ಎತ್ತಿರಿಯುವೆವು. ಈ ನಾಡಿನುದ್ದಕ್ಕೂ ನೀಲಿ ಬಾವುಟ ಅಭಿಮಾನಕ್ಕೆ ಎತ್ತಿಡಿಯುವೆವು. ಶಪಥ ಕೈಯುವೆವು ಹಿಂದೇನೆ ಈ ದೇಶ ಆಳುವೆವು ನಿಮ್ಮನೆ. ಶಪಥ ಕೈಯುವೆವು ಹಿಂದೇನೆ ಈ ದೇಶ ಆಳುವೆವು ನಿಮ್ಮನೆ. ಬಹುಜನ ನಾಯಕ ಜಯ ಭೀಮ ಅಮರಗೊಳಿಸುವೆವು ನಿನ್ನ ನಾಮ. ಬಹುಜನ ನಾಯಕ ಜಯ ಭೀಮ ಅಮರಗೊಳಿಸುವೆವು ನಿಮ್ಮ ನಾಮ. ನಿಮ್ಮ ಜೀವಿತದ ಸಂಘರ್ಷ ನಮ್ಮ ಎದೆಯಲ್ಲಿ ತುಂಬಿದ ಹರ್ಷ. ನಿಮ್ಮ ಜೀವಿತದ ಆ ಸಂಘರ್ಷ ನಮ್ಮ ಎದೆಯಲ್ಲಿ ತುಂಬಿದೆ ಹರ್ಷ. ಜೀವಿತದ ಸಂಘರ್ಷ ನಮ್ಮ ಎದೆಯಲ್ಲಿ ತುಂಬಿದ ಹರ್ಷ. ನಿಮ್ಮ ಜೀವಿತದ ಆ ಸಂಘರ್ಷ ನಮ್ಮ ಎದೆಯಲ್ಲಿ ತುಂಬಿದೆ ಹರ್ಷ. ನಿಮ್ಮ ಹೋರಾಟದ ಹಾಕಿದ್ದೆ ನಮ್ಮ ಮನದಲ್ಲಿ ತುಂಬಿದ ಸ್ಫೂರ್ತಿ. ನಿಮ್ಮ ಹೋರಾಟದ ಕೀರ್ತಿ ನಮ್ಮ ಮನದಲ್ಲಿ ತುಂಬಿದ ಸ್ಫೂರ್ತಿ. ನಿಮ್ಮ ಹೋರಾಟದ ಹಾಕಿದ್ದೆ ನಮ್ಮ ಎದೆಯಲ್ಲಿ ತುಂಬಿದ ಸ್ಫೂರ್ತಿ. ನಿಮ್ಮ ಹೋರಾಟದ ಕೀರ್ತಿ ನಮ್ಮ ಮನದಲ್ಲಿ ತುಂಬಿದ ಸ್ಫೂರ್ತಿ. ಶಪಥ ಕೈಯುವೆವು ಹಿಂದೇನೆ ಈ ದೇಶ ಆಳುವೆವು ನಿಮ್ಮನೆ. 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 ಬಹುಜನ ನಾಯಕ ಜಯ ಭೀಮ ಅಮರಗೊಳಿಸುವೆವು ನಿನ್ನ ನಾಮ. ಬಹುಜನ ನಾಯಕ ಜಯ ಭೀಮ ಅಮರಗೊಳಿಸುವೆವು ನಿನ್ನ ನಾಮ. ಲೋಕದಿಂದ ನೀವು ತಂದರನ ಸಾಗುತ್ತೀರಿ ಮುಂದೈಯುತ್ತ. ಲೋಕದಿಂದ ನೀವು ತಂದರನ ಸಾಗುತ್ತಿರುವ ಮುಂದೈಯುವ. ಲೋಕದಿಂದ ನೀವು ತಂದರನ ಸಾಗುತ್ತೀರಿ ಮುಂದೈಯುತ್ತ. ಲೋಕದಿಂದ ನೀವು ತಂದರನ ಸಾಗುತ್ತಿರುವ ಮುಂದೈಯುವ. ಈ ಬಡತ ಜಾತಿಗಳ ಮುಂದು ಮಾಡುತ್ತಾ ದೇಶ ಆಳುವೆವು ನಗುನಗುತ್ತಾ. ಈ ಬಡದ ಜಾತಿಗಳ ಒಂದು ಮಾಡುತ್ತಾ ದೇಶ ಆಳುವೆವು ನಗುನಗುತ್ತಾ. ಈ ಬಡತ ಜಾತಿಗಳ ಮುಂದು ಮಾಡುತ್ತಾ ದೇಶ ಆಳುವೆವು ನಗುನಗುತ್ತಾ. ಈ ಬಡದ ಜಾತಿಗಳ ಒಂದು ಮಾಡುತ್ತಾ ದೇಶ ಆಳುವೆವು ನಗುನಗುತ್ತಾ. ಶಪಥ ಕೈಯುವೆವು ಹಿಂದೇನೆ ಈ ದೇಶ ಆಳುವೆವು ನಿಮ್ಮನೆ. ಈ ದೇಶ ಆಳುವೆವು ನಿಮ್ಮನೆ. ಬಹುಜನ ನಾಯಕ ಜಯ ಭೀಮ ಅಮರಗೊಳಿಸುವೆವು ನಿನ್ನ ನಾಮ. ಬಹುಜನ ನಾಯಕ ಜಯ ಭೀಮ ಅಮರಗೊಳಿಸುವೆವು ನಿನ್ನ ನಾಮ. ನಾಯಕ ಜಯ ಭೀಮ ಅಮರ. ಮುಗಿಸಿ ಅರೆ ಇವತ್ತು 11ನೇ ದಿನ ಹೋರಾಟಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. ಏನಪ್ಪ ನಾವು ಹೋರಾಟ ಮಾಡ್ತಾ ಇರೋದು ಅಂದ್ರೆ ನಮ್ಮ SC/ST ಹಣವನ್ನ ಸದ್ವಿನಿಯೋಗ ಮಾಡ್ತೀರಾ, ದುರ್ಬಳಕೆ ಮಾಡಿರ್ತಕ್ಕಂಥ ಇವಾಗ వచ్చే ಇಒ ಸರ್ವೇಶ್ ಅವರನ್ನ ಅಮಾನತ್ ಮಾಡಿ, ಇಒ ಸರ್ವೇಶ್ ಅವರ ಮೇಲೆ ತನಿಖೆ ಮಾಡಿ, ಅವರು ಮಾಡಿರ್ತಕ್ಕಂಥ ಎಲ್ಲ ಭ್ರಷ್ಟಾಚಾರಗಳನ್ನ ತನಿಖೆಗೊಳಪಡಿಸಿ ಅಂತ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಈ ಒಂದು ಹೋರಾಟಕ್ಕೆ ತಾಲೂಕಿನ ಆಡಳಿತ ಆಗ್ಲಿ, ಜಿಲ್ಲಾಡಳಿತ ಆಗ್ಲಿ,
ಸ್ಪಂದನೆ ಕೊಡ್ತಾ ಇಲ್ಲ, ಅಥವಾ ಅವರು ಭ್ರಷ್ಟಾಚಾರ ಮಾಡ್ತಾ ಇರ್ತಕ್ಕಂಥ ಅವರ ಪರವಾಗಿ ನಿಲ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ನಾವು 10 ದಿನದಿಂದ ಕೂಡ ಶಾಂತಿಯುತವಾದ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೀವಿ. ಈಗ 11ನೇ ದಿವಸ ಹೋರಾಟ. ಇವತ್ತಿನಿಂದ ಹೋರಾಟದ ರೂಪುರೇಷೆಗಳ ಬದಲಾವಣೆ ಆಗ್ತವೆ. ನಾವು ಮೊದಲೇ ಹೇಳಿದ್ದೀವಿ ಹೋರಾಟದ ರೂಪುರೇಷೆಗಳ ಬದಲಾವಣೆ ಆಗ್ತದೆ ಅಂತ. ಇವತ್ತು ನಾವು ಈ ಒಂದು ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತಗಳ ಈ ಒಂದು ಧೋರಣೆಯನ್ನು ಖಂಡಿಸಿ ಮತ್ತು ಏನು ನಾವು 10 ದಿನಗಳಿಂದ ಈ ಹೋರಾಟವನ್ನು ಮಾಡ್ತಾ ಇದ್ದೀರಿ, ಈ ಹೋರಾಟಕ್ಕೆ ಬೇಕಾಗಿರ್ತಕ್ಕಂಥ ಆರ್ಥಿಕ ಸಂಪನ್ಮೂಲಗಳನ್ನು ಕೂಡ ಒದಗಿಸಿಕೊಳ್ಬೇಕಾಗಿರೋ ನಿಟ್ಟಿನಲ್ಲಿ ಮತ್ತು ತಾಲೂಕಾಡಳಿತ ಜಿಲ್ಲಾಡಳಿತಕ್ಕೆ ಧಿಕ್ಕಾರವನ್ನು ಹೇಳಿ ತಾಲೂಕು ಮತ್ತು ಜಿಲ್ಲಾಡಳಿತ ವಿರುದ್ಧ ಇವತ್ತು ನಾವು ಭಿಕ್ಷಾಟನೆ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಪ್ರಾರಂಭ ಆಗ್ತದೆ. ಇಲ್ಲಿ ಬಂದಿರತಕ್ಕಂಥ ಎಲ್ಲ ನಿಮ್ಮ ಬಂಧುಗಳು ಕೂಡ ಎಲ್ಲರೂ ಕೂಡ ಈ ಭಿಕ್ಷಾಟನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಸಾರ್ವಜನಿಕರಲ್ಲಿ ನಾವು ಹೋಗಿ ನಮ್ಮ ಹೋರಾಟಕ್ಕೆ ಸಹಾಯವನ್ನು ಮಾಡಿ ಅಂತ ನಾವು ಎಲ್ಲ ಸಾರ್ವಜನಿಕರಲ್ಲಿ ಕೂಡ ನಾವು ಭಿಕ್ಷೆಯನ್ನ ಬೇಡಬೇಕು ಅಂತ ನಮ್ಮಲ್ಲಿ ಮನವಿ ಮಾಡ್ತಾ 10ನೇ ದಿನದ ಹೋರಾಟದಲ್ಲಿ ಸಂಪೂರ್ಣವಾಗಿ ಈ ಹೋರಾಟಕ್ಕೆ ಶಕ್ತಿಯನ್ನು ತುಂಬಿ 24 ಗಂಟೆಗಳಿಗೂ ಮೇಲ್ಪಟ್ಟು ಉಪವಾಸವನ್ನು ಕುಂದಿರ್ತಕ್ಕಂಥ ನಮ್ಮ ಅಗ್ರಹಾರ ಗ್ರಾಮದ ರಾಜಣ್ಣನವರಿಗೆ ನಾವು ಸಂಘಟನೆ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ನಮ್ಮ ಇವತ್ತಿನ 11ನೇ ದಿವಸ ಹೋರಾಟದಲ್ಲಿ ಉಪವಾಸ ಸತ್ಯಾಗ್ರಹವನ್ನ ಕೂಡ್ತಾ ಇರ್ತಕ್ಕಂಥ ಮಂಡಳಿ ಶ್ರೀರಾಮಣ್ಣನವರಿಗೂ ಕೂಡ ನಾವು ಈ ಒಂದು ಹೋರಾಟಕ್ಕೆ ಸ್ವಾಗತವನ್ನ ಮಾಡ್ತಾ ಶ್ರೀರಾಮಣ್ಣನವರು ರಾಜಪ್ಪನವರಿಗೆ ನ್ಯೂಸ್ ಅನ್ನು ಕೊಡುವ ಮುಖಾಂತರ ಅವರ ಒಂದು ಉಪವಾಸ ಸತ್ಯಾಗ್ರಹವನ್ನು ಅಂತ್ಯ ಮಾಡಿಸಿ ಅದರ ಇವತ್ತಿನ ಹೋರಾಟದ ಜವಾಬ್ದಾರಿಯನ್ನ ನಮ್ಮ ಶ್ರೀರಾಮಣ್ಣನವರು ವಹಿಸಿಕೊಳ್ಬೇಕು. ರಾಜಪ್ಪನವರು ಶ್ರೀರಾಮಣ್ಣನವರಿಗೆ ಹೂವಿನ ಹಾರವನ್ನು ಹಾಕುವ ಮುಖಾಂತರ ಇವತ್ತಿನ 11ನೇ ದಿವಸದ ಸರಣಿ ಉಪವಾಸ ಸತ್ಯಾಗ್ರಹವನ್ನು ಅವರು ಮುಂದುವರಿಸಲಿಕ್ಕೆ ಅವರಿಗೆ ಪ್ರೇರಣೆಯನ್ನು ಕೊಡಬೇಕು ಅಂತ ಮನವಿ ಮಾಡ್ತಾ ಇವತ್ತು 11ನೇ ದಿವಸದ ಉಪವಾಸ ಸತ್ಯಾಗ್ರಹವನ್ನು ಕೊಡ್ತಾ ಇರ್ತಕ್ಕಂಥ ನಮ್ಮ ಮಂಡಳಿ ಶ್ರೀರಾಮಣ್ಣನವರಿಗೆ ಮತ್ತೊಮ್ಮೆ ನಾವು ಜನಸಂಘ ಸಮಿತಿ ಮತ್ತು ರೈತ ಮಿತ್ರ ಸಂಘಟನೆಗಳ ವತಿಯಿಂದ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತಾ ಈ ಹೋರಾಟಕ್ಕೆ ಮಾಡ್ತಾ ಇವತ್ತು ಏನು ನಾವು ಅಂದ್ಕೊಂಡಿದ್ದೀವಿ ಆ ಭಿಕ್ಷಾಟನೆ ಕಾರ್ಯಕ್ರಮವನ್ನ ಇಲ್ಲಿಂದಲೇ ಪ್ರಾರಂಭ ಮಾಡಿದ್ದೀವಿ. ದಯಮಾಡಿ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಮಕ್ಕಳು ಕೂಡ ಮುಂದೆ ಎಲ್ಲ ಸಾಲ ಕಿತ್ಕೊಳ್ಬೇಕು. ಈ ಕಡೆ ಆ ಕಡೆ ಫಸ್ಟ್ ನೀವು 5 ರೂಪಾಯಿ ಹಾಕಿದ್ರು 10 ರೂಪಾಯಿ ಬಂದಿರೋರೆಲ್ಲ ಮೊದಲು ಲೀವ್ ಹಾಕಿ ಆಮೇಲೆ ಹಂಗೆ ಹೋಗಿ ಮುಂದುವರಿಕೊಂಡು ನಾವು ಬಜಾರ್ ಬೇಕಿಗೆ ನೋಟ್ ಹಾಕೊಂಡು ದಯಮಾಡಿ ಎಲ್ಲ ಎಂಜಾಯ್ ಮಾಡಿ ಆ ಕಡೆ ಒಂದು ಈ ಕಡೆ ಒಂದೆಲ್ಲ ಬಂದ್ಬಿಡಿ. ಹಾಗೆ ಅವ್ರ ಕೂಡ ಬಂದ್ಬಿಡಿ. ಮಾಡ್ತಾ ಇರ್ತಕ್ಕಂಥ ಈ ಹೋರಾಟಕ್ಕೆ ಬಂದಿರತಕ್ಕಂಥ ನಮ್ಮ ಹೋರಾಟಗಾರರು ಕೂಡ ತಮ್ಮ ಕೈಲಾದಷ್ಟು ಭಿಕ್ಷೆಯನ್ನು ಕೊಡಬೇಕು. ಈ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತಗಳಿಗೆ ನಾವು ಬುದ್ಧಿ ಕಲಿಸಬೇಕು ಮತ್ತು ನಮ್ಮ ಹೋರಾಟವನ್ನು ಯಶಸ್ವಿ ಮಾಡಲಿಕ್ಕೆ ಅವೆಲ್ಲ ಕೂಡ ಸಹಾಯ ಮಾಡಬೇಕು ಅಂತ ಸಂದರ್ಭದಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ. ನೀವು ಎತ್ಕೋಬೇಕಿದು ಅದೇ 500 ರೂಪಾಯಿ ಅಲ್ಲ ಬರೋ. ಓಕೆ ಓಕೆ ಹರಿಗ ರಾತ್ರಿ ఫోన్లు ఉంగరాలు బంగారు చైన్లు కమ్ములు అన్నీ అవ్వచ్చు తీసుకుంటాం. నువ్వు తలకాయ పెడితే కనుక ముసలి
హరిగాడు అమ్ముకోరా కదా ಎಲ್ಲರೂ ಕೂಡ ದಯಮಾಡಿ ಹಂಗೆ ಮುಂದಕ್ಕೆ ಹೋಗಿ ಈ ಹೋರಾಟವನ್ನ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಇಡೀ ಜಿಲ್ಲೆಗೆಲ್ಲ ಇಡೀ ರಾಜ್ಯದ ಜನತೆಗೆ ಮತ್ತು ಒಂದು ಭ್ರಷ್ಟ ಅಧಿಕಾರಿಗಳಿಗೆ ಒಂದು ದೊಡ್ಡ ಮಟ್ಟದ ಒಂದು ಸಂದೇಶ ಕೊಟ್ಟಂಗೆ ಆಗಿದೆ ಈ ನಿಮ್ಮ ಹೋರಾಟದಿಂದ ಅನ್ನುವಂಥದ್ದನ್ನು ನಾವು ತಿಳ್ಕೊಬೇಕು. ಮುಳಬಾಗಿಲು ತಾಲೂಕಿಗೆ ಒಂದು ದೊಡ್ಡ ಇತಿಹಾಸ ಇದೆ. ಇವತ್ತು ಇಡೀ ಕೋಲಾರ ಜಿಲ್ಲೆಯಲ್ಲಿ ಹೋರಾಟಗಳ ಇತಿಹಾಸವನ್ನು ಸೃಷ್ಟಿ ಮಾಡಿದಂಥ ಮೊದಲನೇ ವ್ಯಕ್ತಿ ಅನ್ನೋಂಥದ್ದನ್ನ ನಾವು ಕಾಮ್ರೇಡ್ ಆರ್ ವೆಂಕಟರಾಮಯ್ಯ ನಾವು ನೆನ್ಕೋಬೇಕಾಗುತ್ತೆ. ಯಾವುದೇ ಸಂದರ್ಭದಲ್ಲಾಗಲಿ 11 ತಾಲೂಕುಗಳಲ್ಲೂ ರೈತರ ಪರವಾಗಿ ಹೋರಾಟಗಳು ಮಾಡಿ ರೈತರಿಗೆ ಸಾವಿರಾರು ಎಕರೆಗಳನ್ನು ಭೂಮಿ ಕೊಡಿಸಿದಂಥ ಇತಿಹಾಸ ಇರ್ತಕ್ಕಂಥದ್ದು ಕಾಮ್ರೇಡ್ ಆರ್ ವೆಂಕಟರಾಮಯ್ಯ ಅವರು ಇರ್ತಕ್ಕಂಥ ತಾಲೂಕು ಈ ಮುಳಬಾಗಿಲು ತಾಲೂಕು. ಅದೇ ಕಾರಣಕ್ಕೆ ಯಾವುದೇ ಅನ್ಯಾಯ ನಡೆದ್ರು ಯಾವುದೇ ಸಮಸ್ಯೆಗಳಾಗಲಿ ಎಂಥದೇ ಮಾಡ್ತಾ ಇದ್ದಾರೆ. ಯಾರಿಗೂ ಗಂಭೀರತೆ ಇಲ್ಲ ಅವ್ರಿಗೆ. ಯಾಕೆ ಕೊಡ್ಬೇಕು ದಲಿತರಿಗೆ ದುಡ್ಡು? ಯಾರಪ್ಪನ ಮನೆ ಸೊತ್ತಲ್ಲ, ಅದು 25% ಅಲ್ಲಿನ ಜನಾಂಗ ಕಟ್ಟಿರ್ತಕ್ಕಂಥ ದುಡ್ಡು. ಅದು ಆ ಊರಿನ ಜನ ಶ್ರಮದಿಂದ ಕಟ್ಟಿರ್ತಕ್ಕಂಥ ದುಡ್ಡನ್ನ ಇವರು ಅದನ್ನ ಬೇರೆ ಬೇರೆ ರೀತಿಯಲ್ಲಿ ಆಗಿದ್ದಿರೋ ಹಳ್ಳಿಗಳಿಗೆ ಬಿಲ್ ಮಾಡೋದು, ಇರಿಗೇಟ್ ಮಾಡಿದಿರೋ ಬೋರ್ಗೆ ಬಿಲ್ ಮಾಡ್ಕೊಳ್ಳೋದು, ಇನ್ನು ಬೇರೆ ಬೇರೆ ರೀತಿಯಲ್ಲಿ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಇವತ್ತು ನೀವೇನು ಹೋರಾಟವನ್ನು ಪ್ರಾರಂಭ ಮಾಡಿದ್ರಿ ಅದನ್ನು ತನಿಖೆ ಮಾಡಬೇಕು. ತನಿಖೆ ಮಾಡಿ ಸೂಕ್ತ ರೀತಿಯಲ್ಲಿ ಕಠಿಣವಾದಂಥ ಶಿಕ್ಷೆ ಆಗುವ ತನಕ ಈ ಹೋರಾಟವನ್ನು ಮುಂದುವರಿಸಬೇಕು ಅನ್ನೋಂಥದ್ದನ್ನು ಹೇಳ್ತಾ ಇದ್ದೀನಿ. ಬಂದಿದೆ ಜೊತೆಗೆ ಇವತ್ತು ಮುಳಬಾಗಿಲು ತಾಲೂಕು ಪ್ರಶ್ನೆನೇ ಅಲ್ಲ. ನಾನು CO ಹತ್ರ ನೆನ್ನೆ ಮಾತಾಡಿದೆ, ಇವತ್ತು ಮಾತಾಡಿದೆ. ನಾನು ಬನ್ನಿ ಸರ್ ಇದನ್ನ ಏನಾದರೂ ಬಗೆಹರಿಸೋಣ ಅನ್ನುವಂಥದ್ದನ್ನು ನನಗೆ ಅನಿಸಿದಂಗೆ CO ಅವರು ಸುಮಾರು ಸಾರಿ ಅವ್ರ ಜೊತೆಲಿ ಮಾತುಕತೆ ಮಾಡಿದ್ದೀನಿ ಬೇರೆ ಬೇರೆ ವಿಷಯಗಳಲ್ಲಿ. ತುಂಬ ಒಳ್ಳೆಯ ವ್ಯಕ್ತಿ ಇದ್ದಾರೆ. ತುಂಬ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಅಧಿಕಾರಿನೇ ಅವರು. ಯಾವುದೇ ಕಾರಣಕ್ಕೂ ರಾಜಿ ಆಗುವಂಥ ಅಧಿಕಾರಿ ಅಲ್ಲ ಅವರು. ಅದಕ್ಕೆ ಅವರು ಬರಲಿ ಇಲ್ಲಿ. ಈ ತನಕ ಏನೆಲ್ಲ ಆಗಿದೆ ಮಾಹಿತಿಗಳು ತಗೊಂಡಿದ್ದೀರಿ ನೀವು, ಬೇರೆ ಬೇರೆ ರೂಪಗಳಲ್ಲಿ ಮಾಹಿತಿಗಳನ್ನು ಪಡೆದುಕೊಂಡಿದ್ದೀರಿ ನೀವು. ಆ ಮಾಹಿತಿಗಳ ಆಧಾರದಲ್ಲಿ ಒಂದು CO ಅವರು ಬಂದು ಅವ್ರ ಮೇಲೆ ಯಾವ ರೀತಿ ಕ್ರಮ ಜರುಗಿಸ್ತಾರೆ ಅನ್ನೋಂಥದ್ದನ್ನು ಇಲ್ಲಿ ಸ್ಥಳಕ್ಕೆ ಬಂದು ಹೇಳಬೇಕಾಗುತ್ತೆ. ಮತ್ತು DC ಆಫೀಸ್ ಎಲ್ಗೂ ನೀವು ಅರ್ಜಿಯನ್ನು ಕೊಟ್ಟಿದ್ದೀರಿ. ಈಗ ಅವ್ರಿಗೂ ಅದ್ರ ಬಗ್ಗೆ ಅಷ್ಟು ಗಂಭೀರತೆ ತಗೊಂಡಿಲ್ಲ. ಕಳೆದ ತಿಂಗಳು ಕೊಟ್ಟಿದ್ದೀರಿ ಅಂತ ಈಗ ನನಗೆ ಗೊತ್ತಾಯಿತು. ಕಳೆದ ತಿಂಗಳಿಂದ ಏನು ಮಾಡ್ತಾ ಇದ್ದಾರೆ, ಈಗ ಕೆಲವರು ಏನೋ ಕೆಲಸದ ಒತ್ತಡ ಇರ್ಬೋದು, ಹಾಗೆ ಅಂತ. ಅದ್ರ ಕೆಲಸದ ಒತ್ತಡ ಅಲ್ಲ ಇದು. ಅಂದರೆ ದಲಿತರ ಪ್ರಶ್ನೆಗಳು ಅಂದಾಗ ನಿರ್ಲಕ್ಷ್ಯತೆಯ ಪ್ರಶ್ನೆನೇ ಇದು ಅನ್ನೋಂಥದ್ದು ನನಗೆ ಗೊತ್ತಾಗ್ತಾ ಇರೋದು. ಇಲ್ಲಾಂದ್ರೆ ಅರ್ಜಿ ಕೊಟ್ಟ ತಕ್ಷಣ ಈ ಅರ್ಜಿಯ ಬಗ್ಗೆ ಗಂಭೀರವಾಗಿ DCR ಸೆಲ್ಲು ಗಂಭೀರವಾಗಿ ಪರಿಗಣಿಸಬೇಕಾಗಿತ್ತು. CO ಅವರು ಪರಿಗಣಿಸಬೇಕಾಗಿತ್ತು. ಇಲ್ಲಿರ್ತಕ್ಕಂಥ EO ತಿಂಗಳಿಗೆ 2 ಸತಿ ಮೀಟಿಂಗ್ ಕರೀತಾರೆ, ಎಲ್ಲನೂ ಚರ್ಚೆ ಮಾಡ್ತಾರೆ. ನರೇಗಾ ಚರ್ಚೆ ಮಾಡ್ಬೋದು, ಸ್ವಚ್ಛ ಭಾರತ್ ಚರ್ಚೆ ಮಾಡ್ಬೋದು, ಜಲ್ ಜೀವನ್ ಚರ್ಚೆ ಮಾಡಿ ಎಲ್ಲ ಚರ್ಚೆ ಮಾಡ್ಬೋದು. ಆದರೆ SC/ST ಕೊಡ್ತಕ್ಕಂಥ ಅನುದಾನ ಪ್ರತ್ಯೇಕವಾದಂಥ ಅಕೌಂಟ್ ಇದೆಯಾ ಇಲ್ಲ? ಯಾಕೆ ಚರ್ಚೆ ಮಾಡ್ತಾ ಇಲ್ಲ ನೀವು? ಹಂಗಿದ್ರೆ ಯಾಕೆ ಚರ್ಚೆ ಮಾಡ್ತಾ ಇಲ್ಲ ಅಂದರೆ ದಲಿತರ ಬಗ್ಗೆ ನಿಮ್ಗೆ ಇರ್ತಕ್ಕಂಥ ಕಾಳಜಿ ಎಷ್ಟಿದೆ ಅನ್ನೋದನ್ನು ತೋರಿಸ್ತಾ ಇದೆ. ಅದಕ್ಕೆ ಇವತ್ತು CO ಅವರೊಂದಿಗೆ ನಾನು ಮತ್ತೆ ಇಲ್ಲಿಂದ ಹೋದ್ಮೇಲೆ ನಾನು ಚರ್ಚೆಯನ್ನು ಮಾಡ್ತೀನಿ. ಅವ್ರಿಗೆ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿದ್ರು. ಚರ್ಚೆಯನ್ನು ಮಾಡ್ತೀರಿ. ಇದಕ್ಕೆ ಇದನ್ನು ಯಾರು ತಪ್ಪೆಸಗೀತಾ ಇದ್ದಾರೋ ಇದು ಬರೀ ಮುಳಬಾಗಿಲು ತಾಲೂಕು ಪ್ರಶ್ನೆ ಅಲ್ಲ. CO ಅವ್ರ ಹತ್ರ ನಾವು ಚರ್ಚೆ ಮಾಡೋಣ. ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯತಿಗಳಿಗೆ ತನಿಖೆ ಆಗಬೇಕು ಅನ್ನೋಂಥದ್ದನ್ನು ಒತ್ತಾಯ ಮಾಡೋಣ ಅನ್ನೋಂಥದ್ದನ್ನು ಹೇಳ್ತಾ ಈ ಹೋರಾಟಕ್ಕೆ ಇಡೀ ರಾಜ್ಯಕ್ಕೆ ಒಂದು ಉತ್ತಮವಾದಂಥ ಸಂದೇಶವನ್ನು ಕೊಟ್ಟು ಏನು ದಲಿತರ ಮೇಲೆ ನಿರ್ಲಕ್ಷ್ಯತೆಯಿಂದ ದಲಿತರಿಗೆ ಹೋಗಬೇಕಾದಂಥ ಹಣವನ್ನು ದಲಿತರೇ ಕಟ್ಟಿರ್ತಕ್ಕಂಥ ಹಣವನ್ನು ಅವ್ರಿಗೆ ಸೇರ್ಲಿಕ್ಕಾಗದಿರೋಂಥ ಒಂದು ಸಂದರ್ಭವನ್ನು ಇಲ್ಲಿ ತಾಲೂಕಿನ ಕೆಲವರು PDOಗಳು ಏನು ನಿರ್ಲಕ್ಷ್ಯತೆ ವಹಿಸಿದ್ದಾರೆ ಅವ್ರ ಮೇಲೆ ಕಾನೂನು ಪ್ರಕಾರವಾಗಿ ನಾವು ಹೇಳ್ತಾ ಇಲ್ಲ, ನಿನ್ನ ಗಲ್ಗೆ ಹಾಕು ಅಂತ ನಾವು ಹೇಳ್ತಾ ಇಲ್ಲ, ಬೇರೆ ಬೇರೆ ಏನೆಲ್ಲ ಮಾಡು ಅಂತ ನಾವು ಹೇಳ್ತಾ ಇಲ್ಲ. ಕಾನೂನು ಪ್ರಕಾರ ಏನು ಕ್ರಮ ಜರುಗಿಸ್ಬೇಕು ಸಾಧ್ಯ ಇದೆ ಅವ್ರ ಮೇಲೆ ಅನ್ನೋದನ್ನ ಕಠಿಣವಾದಂಥ ಕ್ರಮಗಳನ್ನು ಜರುಗಿಸ್ಬೇಕಾಗುತ್ತೆ. ಇನ್ನು ಮುಂದೆ ಈ ಥರ ಆಗದಿರೋಂಥ ಎಚ್ಚರಿಕೆಯನ್ನು ಸಹ ಬೇರೆ ಬೇರೆ ಇಲಾಖೆಗಳು, ಇದು ಬರೀ ಗ್ರಾಮ ಪಂಚಾಯತಿಗಳಲ್ಲಿ ಮಾತ್ರನೇ 24/10 ಇಲ್ಲ, ಬೇರೆ ಬೇರೆ ಇಲಾಖೆಗಳಲ್ಲೂ ಇದೆ. ಆ ಇಲಾಖೆಗಳಿಗೂ ಇದೊಂದು ಎಚ್ಚರಿಕೆ ಗಂಟೆಯಾಗಿ ಇನ್ನು ಮುಂದೆ ಈ ಥರದ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿ
ದಲಿತರಿಗೆ ಅನ್ಯಾಯ ಮಾಡುವಂಥದ್ದನ್ನು ಬಿಡಬೇಕು ಅನ್ನೋಂಥದ್ದನ್ನು ಹೇಳಿ ಇಷ್ಟು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಗೆಲ್ರಿಗೂ ಹೊಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಿಮ್ಗೆಲ್ರಿಗೂ ನಮಸ್ಕಾರ. ಈ ಹೋರಾಟಕ್ಕೆ ಸಂಪೂರ್ಣವಾದಂಥ ನಮ್ಮ ಶಂಕರಪ್ಪ ಮಾತಾಡ್ತಾ ಇದ್ದೀವಿ.